ನನ್ನ ಮೇಲೆ ನಿನಗೆ ಪ್ರೀತಿನೇ ಇಲ್ಲಪ್ಪ. ಅಯ್ಯೋ, ಅದ್ಯಾಕೆ ಹಾಗನ್ಸ್ತಿದ್ಯೋ? ಮತ್ತೆ ಒಂದು ಒಪ್ಪನೂ ಕೊಡಲ್ಲ ಅಂತಂದ್ರೆ ನಂಗೆ ಭಾರಿ ಫೀಲಿಂಗ್ ಆಗ್ತಾ ಇದೆ. ಆ ಫೀಲಿಂಗ್ ಎಲ್ಲ ದೂರ ಮಾಡ್ಲಾ? ಅಬ್ಬಬ್ಬಬ್ಬ ಲಾಟ್ರಿ. ನಿಜಕ್ಕೂ ನೀವಿಬ್ರು ಹೆದರ್ಕೊಂಡ್ಬಿಟ್ರಲ್ಲ? ಹೆದರ್ಕೊಂಡಂಗೆ ಆಕ್ಟ್ ಮಾಡಿದ್ವಿ ಅಷ್ಟೇ ಅಲ್ವಾ ಕೃಷ್ಣ? ಜಟ್ಟಿ ನೆಲಕ್ಕೆ ಬಿದ್ರು ಮೀಸೆ ಮಣ್ಣಾಗಲ್ಲ ಅಂತ ಹೇಳ್ತಾರೆ. ಹಂಗೆ ಅಮ್ಮ ಮಗಳು ಏನ್ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರಿ ಅಂದ್ರೆ ಲೇಟ್ ಆಯ್ತು, ಮಗನ ಬನ್ನಿ. ಅರೆ, ಬಿಗ್ ಬಾಸ್ ಫೋನ್ ಮಾಡ್ತಾ ಇದ್ದಾನೆ. ಹಲೋ, ಹಾಯ್ ಬಿಗ್ ಬಾಸ್. ಓ ಹೌದಾ, ಒಂದ್ ನಿಮಿಷ ತಾಳು. ಬಿಗ್ ಬಾಸ್ಗೆ ಏನೋ ಹೋಮ್ವರ್ಕ್ ಅಲ್ಲಿ ಡೌಟ್ ಇದೆ ಅಂತೆ. ಅವನಿಗೆ ಫಿಲಮ್ಸ್ ಬಿಟ್ಟು ಇನ್ನೆಲ್ಲದ್ರಲ್ಲೂ ಡೌಟ್ ಅವನಿಗೆ. ಕಡಿ ಹಲೋ, ಜೀವ ಏನ್ ಮಾಡ್ತಿದ್ದೀರಾ? ಈಗ ಒಳ್ಳೆ ರಂಗೋಲಿ ಬಿಡ್ತಿರ್ಬೇಕಾದ್ರೆ ಮಳೆ ಬಂದ್ರೆ ಏನಾಗತ್ತೆ? ಡಿಸಪಾಯಿಂಟ್ ಆಗುತ್ತೆ. ನನಗೂ ಆಯ್ತು ಆಗ್ಲೇ ಬಾತ್ರೂಮಲ್ಲಿ. ಅದಕ್ಕೆ ಈಗ ಕೃಷ್ಣ ಬರೋ ಅಷ್ಟರಲ್ಲಿ ಒಂದು ಉಪ್ಪಿಟ್ಟು ಇಲ್ಲ, ಉಪ್ಪಾನು ಇಲ್ಲ. ನನ್ನ ಮೇಲೆ ನಿನಗೆ ಪ್ರೀತಿನೇ ಇಲ್ಲಪ್ಪ. ಅಯ್ಯೋ, ಅದ್ಯಾಕೆ ಹಾಗನ್ಸ್ತಿದ್ಯೋ? ಮತ್ತೆ ಒಂದು ಒಪ್ಪನೂ ಕೊಡಲ್ಲ ಅಂತಂದ್ರೆ ನಂಗೆ ಭಾರಿ ಫೀಲಿಂಗ್ ಆಗ್ತಾ ಇದೆ. ಆ ಫೀಲಿಂಗ್ ಎಲ್ಲ ದೂರ ಮಾಡ್ಲಾ? ಅಬ್ಬಬ್ಬಬ್ಬ ಲಾಟ್ರಿ. ಅಯ್ಯೋ, ಅದಕ್ಕೋಸ್ಕರ ವೇಟಿಂಗು. ನನಗ್ ನಾಚಿಕೆ ಆಗುತ್ತೆ. ಅಪ್ಪ ನೀವೇ ಕೊಡಿ. ನನ್ನ ಎಚ್ಚರಗೊಳಿಸಿ ಇನ್ನೂ ಅಚ್ಚರಿ ಮೂಡಿಸಿ, ನನ್ನ ಕಣ್ತುಂಬುತ್ತ ಹಾಗೆ ಬಿಗಿದ ಪೂತ. ರಕ್ಷಿತ್ ದೊಡ್ಡನ ಕ್ಲಿಯರ್ ಮಾಡಿದೆ. ಭಾರಿ ಸಂತೋಷ, ಭಾರಿ ಸಂತೋಷ. ಎಂತಹ ಕೆಲಸ ಮಾಡಿದೆ. ಬಾ, ವೆರಿ ಗುಡ್ ಗುಡ್. ಚೆನ್ನ ಮಲ್ಕಣ, ಟೈಮ್ ಆಗ್ಬಿಡ್ತು. ಮಲ್ಕೊಡು. ಏನಾದ್ರೂ ಸಾಧಿಸೋಣ ಅನ್ಕೊಂಡ್ರೆ ಯಾವನಾದ್ರೂ ಒಬ್ಬ ತಡೆಗೋಡೆಗೆ ಬಂದು ನಿಲ್ತಾನೆ. ನನ್ನ ಜೀವನದಲ್ಲಿ ಒಬ್ಬ ಜಗದೀಶ ಇದ್ದ, ಅವ್ನು ಹೆಂಗೋ ಒಂದ್ ತೊಲಗ್ದ ಅಂತ ಅನ್ಕೊಂಡೆ. ಈಗ ನೋಡಿದ್ರೆ ಇನ್ಯಾವನೊಬ್ಬ ಬಂದು ತಗ್ಲಾಕೊಂಡಿದ್ದಾನೆ. ಅದು ಎಷ್ಟು ತಳೆಗಳು ಹೋದ್ರೂ ಸರಿ, ಡ್ರೆಸ್ನ ಕೈವಶ ಮಾಡ್ಕೊಳ್ಳದೆ ಕೃಷ್ಣನ ಎತ್ತದೆ. ಥೂ, ಈ ಬೆಂಗಳೂರು ಕರೆಂಟು ಕ್ಲೈಮೇಟು ಎರಡು ಅನ್ಪ್ರೆಡಿಕ್ಟಬಲ್. ದೇವಿ 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 ಗೊಂಬೆ ಬಿಸಾಕು ಅಂತ ರೂಪಿಣಿಗೆ ಹೇಳಿದ್ನಲ್ವಾ, ಇದು ಹೆಂಗ್ ಬಂತಿಲ್ಲಿ?
ರೂಪಿಣಿ 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 ದೇವಿ ರೂಪಿಣಿ 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 ಏನು ಮೊರೆ ನೀನ ಗೊಂಬೆ ಬಿಸಾಕ್ ಬಂದೆ ಮೊರೆ ನೀವ್ ಹೇಳಿದ ತಕ್ಷಣನೇ ಯಾರಿಗೂ ಗೊತ್ತಾಗ್ದಿರಾ ಪಕ್ಕದ ಬೀದಿಯಲ್ಲಿರೋ ಪೊದೆ ಒಳಗಡೆ ಬಿಸಾಕ್ ಬಂದೆ. ನಿಜವಾಗ್ಲೂ ನಿಜವಾಗ್ಲೂ ಈ ಕೈಯಿಂದಲೇ ಬಿಸಾಕ್ ಬಂದೆ ನನ್ನ ಮೇಲಾಣೆ. ಮತ್ತ ಆ ಗೊಂಬೆ ಮತ್ ವಾಪಸ್ ನನ್ ರೂಮಿಗೆ ಹೆಂಗ್ ಬಂತು? ನೀವೇನ್ ಹೇಳ್ತಾ ಇದ್ದೀರಾ? ನಿಮ್ ಬಾ ನನ್ ಜೊತೆ ತೋರಿಸ್ತೀನಿ ಬಾ. ರೂಪಿಣಿ ಇಲ್ಲೇ ಎಲ್ಲ ನೋಡ್ದೆ. ಒಂದ್ ನಿಮಿಷ. ಇಲ್ಲೇ ಇತ್ತು ರೂಪಿಣಿ. ಅದೇಗ್ ಸಾಧ್ಯ ಮೋರೆ? ಅದೆಲ್ಲೋ ಬಿಸಾಕಿರೋ ಗೊಂಬೆ ಇಲ್ಲಿಗೆ ಬರಕ್ ಸಾಧ್ಯ? ನೀವು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ ಅನ್ಸುತ್ತೆ, ಅದಕ್ಕೆ ನಿಮಗೆ ಅದ್ ಕಂಡಂಗಾಗಿದೆ. ಅಮ್ಮೋರೆ, ನೀವ್ ಆರಾಮ ಮಲ್ಗಿ, ಎಲ್ಲ ನಿಮ್ ಭ್ರಮೆ ಅಷ್ಟೇ. ಏನ್ ಭ್ರಮೆನಾ ಇದು? ಹೌದಾ? ಅದ್ ಬಿಸಾಡಿದ ಬೊಂಬೆ ವಾಪಸ್ ಬರಕ್ ಸಾಧ್ಯ ಇಲ್ಲ ಅಲ್ವಾ? ಅದು ಅದ್ ನಾವು ಪ್ರೋಗ್ರಾಮ್ ಮಾಡಿದ ಗೊಂಬೆ, ಅದು ನಮ್ ವಿರುದ್ಧ ತಿರ್ಗೋದಕ್ ಸಾಧ್ಯನೇ ಇಲ್ಲ. ಮೇ ಬಿ ಭ್ರಮೆನೇ ಇರ್ಬೋದೇನೋ. ಜೀವ ಆಲ್ರೆಡಿ ರೆಡಿ ಆಗ್ಬಿಟ್ರಾ? ಇನ್ನು ತಿಂಡಿನೇ ತಿಂದಿಲ್ಲ ನೀವು? ಹೊತ್ತು IT ರೆಡಿ ಆಯ್ತಲ್ವಾ, ಅದಕ್ಕೆ ಸಂಬಂಧಪಟ್ಟಂಗೆ ಭರಣ ಅಂಕಲು ಒಂದಿಷ್ಟು ಡಾಕ್ಯುಮೆಂಟ್ ರೆಡಿ ಮಾಡಕ್ಕೆ ಹೇಳಿದ್ದಾರೆ. ಅದು ರೆಡಿ ಮಾಡ್ಕೊಳ್ಳೋಕೆ ತುಂಬ ಟೈಮ್ ಆಗುತ್ತೆ. ಸೊ ಬೇಡ, ಇಲ್ಲ ಒಂದ್ 5 ನಿಮಿಷ ಜೀವ, ತಿಂಡಿ ರೆಡಿ ಇದೆ, ತಿಂದ್ಬಿಟ್ಟು ಹೊರಟ್ಬಿಡಿ. ಅದನ್ನೇ ಹೇಳ್ತಾ ಇದ್ದೀನಿ ರಚ್ಚು, ನಾನು ಫುಲಿ ಆಕ್ಯುಪೈಡ್. ಆಮೇಲೆ ತಿಂತೀನಿ ಆಯ್ತಾ? ಡೋಂಟ್ ವರಿ. 1 ನಿಮಿಷ. ನನ್ನ ಮುಖದಲ್ಲಿ ಏನಾದರೂ ಕೋತಿ ಕುಣಿತಾ ಇದೆಯಾ? ಯಾಕೆ ನಿಂತಾ ಇದೆಯಾ? ನಮ್ ಕೋತಿ ಅರ್ಜೆಂಟ್ ಆಗಿ ಹೊರಡ್ಬೇಕು ಅಂತ ಶರ್ಟ್ ಬಟನ್ನೇ ರಾಂಗ್ ಆಗಿ ಹಾಕೊಂಡ್ಬಿಟ್ಟಿದೆ. ನಿನ್ನೆ ರಾತ್ರಿ ನನ್ ಗೊಂಬೆ ನೋಡಿದ್ದು ನಿಜಾನ ಸುಳ್ಳ? ರೂಪಿಣಿ ಹೇಳ್ದಾಗೆ ಅದ್ ನನ್ ಭ್ರಮೆ ಇರ್ಬೋದೇನೋ ಅಲ್ವಾ? ಅಮೋರೆ ಕಾಫಿ. ಥ್ಯಾಂಕ್ ಯು. ಸ್ಟ್ರಾಂಗ್ ಇದೆ ಅಲ್ವಾ? ಸಿಕ್ಕಾಪಟ್ಟೆ ತಲೆನೋವು ಹೋಗ್ತಾ ಇದೆ. ಹ್ಞೂ ಅಮ್ಮರೆ. ರೂಪಿಣಿ, ನಿಜ ಹೇಳು, ನೀನು ಅವತ್ ರಾತ್ರಿ ಗೊಂಬೆನ ಎಸ್ತ್ ಬಂದ? ಇದೇನಮ್ಮವ್ರೆ ಮತ್ತೆ ಮತ್ತೆ ಅದೇ ಪ್ರಶ್ನೆ ಕೇಳ್ತಾ ಇದ್ದೀರಾ? ದೇವ್ರನಾಗ್ಲೂ ನಾನು ಅದನ್ನ ಪೊದೆ ಒಳಗೆ ಎಷ್ಟ್ ಬಂದೆ ಅಮ್ಮವ್ರೆ. ಹೌದಾ? ಏನಾಗಿದೆ ದೇವಿ ಅಮ್ಮವ್ರಿಗೆ? ನಿನ್ನೆ ರಾತ್ರಿಯಿಂದ ಒಂಥರ ಆಗ್ಬಿಟ್ಟಿದಾರಲ್ಲ. ಸರಿ ಅಮ್ಮ. ದೇವಿ
ಭ್ರಮೆ ಅಲ್ಲ. ಥು, ನಿಜಾನೇ ಇದು. ಅಲ್ಲ ಹೊರಗಡೆ ತಗೊಂಡೋಗಿ ಬಿಸಾಕಿದ್ ಬೊಂಬೆ ವಾಪಸ್ ಮತ್ತೆ ಹೆಂಗ್ ಬರಕ್ಕಾಗತ್ತೆ? ನಾವ ಗೊಂಬೆಗ್ ಪ್ರೋಗ್ರಾಮ್ ಮಾಡಿದ್ದು ಒಂದ್ ಪುಟ್ಟ ಮಗು ಧ್ವನಿ ಅಲ್ವಾ? ಇವಾಗ ನೋಡಿದ್ರೆ ಒಂದ್ ಹೆಂಗ್ಸು ಧ್ವನಿ ಬರ್ತಿದ್ಯಲ್ಲ. ಯಾರ್ದದು? ದೇವಿ ದೇವಿ ಏನ್ ಮಾಡ್ತಾ ಇದ್ಯಾ? ಯಾಕೆ ಇಷ್ಟೊಂದು ಭಯ ಪಟ್ಕೊಂಡಿದ್ಯಾ? ಏನ್ ಹುಡುಕ್ತಾ ಇದ್ಯಾ? ಇದೆಲ್ಲ ಏನು ಕೊಡ್ದಾಕಿದ್ಯಾ? ಏನಿಲ್ಲ ಏನಿಲ್ಲ ಏನಿಲ್ಲ. ನೀನ್ ಯಾಕೆ ಇಷ್ಟ ಟೆನ್ಷನ್ ಅಲ್ಲಿ ಇದ್ಯಾ? ಹೇಳ್ತೀನಿ. ಆ ಅನಾಥಾಶ್ರಮದ ಬೋರ್ಡ್ ಮೆಂಬರ್ ಜಗದೀಶ್ ಏನಾಯ್ತು ಅನ್ಕತೆ? ನೀನೇನಾದ್ರೂ ಮತ್ತೆ ಕಾಂಟ್ಯಾಕ್ಟ್ ಮಾಡಿದ್ಯಾ ಅವನನ್ನ? ಇಬ್ರು ಬೋರ್ಡ್ ಮೆಂಬರ್ಸ್ನ ಕಳ್ಸಿದ್ದೆ ಅವನ್ ಮನೆಗೆ ಮಾತಾಡೋದಕ್ಕೆ. ಏನಪ್ಪ ಅವ್ನ್ ಏನ್ ಎಷ್ಟು ಕನ್ವಿನ್ಸ್ ಮಾಡಿದ್ರು ಕನ್ವಿನ್ಸ್ ಆಗ್ತಿಲ್ವಂತೆ. ಒಂದ್ ಸ್ವಲ್ಪ ಟೈಮ್ ಕೊಡು, ಇದೆಲ್ಲ ಡೀಲ್ ಮಾಡ್ತೀನಿ. ಅಯ್ಯೋ, ಅಷ್ಟೆಲ್ಲ ಟೈಮ್ ಇಲ್ಲ ದೇವಿ. ನನ್ಗೆ ಪ್ರಾಬ್ಲಮ್ ನನ್ ಕುತ್ಕೆ ತನಕ ಬಂದಿದೆ. ನನ್ ಪ್ರಾಣ ಹೋದ್ರೂ ಹೋಗ್ಬಿಡ್ಬೋದು. ಏನ್ ಹೇಳ್ತಿದ್ಯಾ? ಹೌದು, ಅವತ್ತು ರೆಸ್ಟೋರೆಂಟ್ ಅಲ್ಲಿ ನೋಡಿದ್ಯಲ್ಲ ಆ ಸ್ವೀಟ್ ಬಿಸ್ನೆಸ್. ಹೌದು, ಹೇಳು. ಆ ಡೀಲರ್ಗೆ ನಾನು ಇಲ್ಲಿಗಲ್ ಆಗಿ ಗೋಲ್ಡ್ ಕೊಡ್ತೀನಿ ಅಂತ ಕಮಿಟ್ ಆಗಿದ್ದೆ. ದುಡ್ಡು ಬೇರೆ ತಗೊಂಡ್ಬಿಟ್ಟೆ. ಈಗ ಇಲ್ಲ ಗೋಲ್ಡ್ ಕೊಡು, ಇಲ್ಲ ಹಣ ಕೊಡು ಅಂತ ಆವಾಜ್ ಆಗ್ತಾ ಇದ್ದಾನೆ ನನ್ಗೆ. ಹಾ, ದುಡ್ಡು ಹೇಗೋ ತಗೊಂಡಿದ್ಯಲ್ಲ, ವಾಪಸ್ ಕೊಟ್ಬಿಟ್ಟು ಸೆಟಲ್ ಮಾಡ್ಬಿಡು. ಆ ದುಡ್ಡನ್ನ ನಾನು ಬೇರೆ ಕಡೆ ಚಾನಲೈಸ್ ಮಾಡಿದ್ದೀನಿ. ಸಡನ್ ಆಗಿ ತೆಗಿಯೋದಕ್ಕಾಗೋದಿಲ್ಲ. ಒಳ್ಳೆ ಒಳ್ಳೆ ಪಜೀತಿ ಆಗೋಗಿದೆ ದೇವಿ ನಂದು. ಆ ಡೀಲರ್ದು ಅಂತಿಂತ ನೆಟ್ವರ್ಕ್ ಅಲ್ಲ, ಒಳ್ಳೆ ಒಳ್ಳೆ ಮಾಫಿಯಾ ನೆಟ್ವರ್ಕು. ಗೋಲ್ಡ್ ಏನಾದ್ರೂ ಕೊಡ್ಲಿಲ್ಲ ಅಂದ್ರೆ ಸಾಯಿಸ್ಬಿಡ್ತಾನೆ ನನ್ನನ್ನ. ನನಗೆ ನನಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ದೇವಿ. ನನ್ ಭಯ. ಪ್ಲೀಸ್ ಪ್ಲೀಸ್ ಹೆಲ್ಪ್ ಮಾಡು. ಇಟ್ಕೊ, ಕುಡಿ, ಫಸ್ಟ್ ನೀರ್ ಕುಡಿ. ಒಂದ್ ಕೆಲ್ಸ ಮಾಡೋಣ, ಗೋಲ್ಡ್ ಕೊಟ್ಬಿಡ. ಗೋಲ್ಡಾ? ಗೋಲ್ಡ್ ಎಲ್ಲಿದೆ ದೇವಿ ಕೊಡೋದಕ್ಕೆ? ಶ್ರೀವಾರಿ ಜ್ಯುವೆಲರ್ಸ್. ಇವತ್ ರಾತ್ರಿ ಶ್ರೀವಾರಿ ಜ್ಯುವೆಲರ್ಸ್ಗೆ ಕನ್ನ ಹಾಕ್ಬಿಡೋಣ. ಅಮ್ಮ, ಬೇಬಿ ನಾನ್ ಸ್ಕೂಲ್ನಾಗ ಬರ್ತೀನಿ. ಬಾಲಮ್ಮ ವೆಯ್ಟ್ ಮಾಡ್ತಾ ಇದ್ದಾರೆ. ಬೇಬಿ ತಿರ್ಗಮ್ಮ. ಹುಷಾರಾಗಿ ಹೋಗ್ಬೇಕಂದ. ಬೇಬಿ ರೂಲ್ಸು ನೆನಪಿದೆ ಅಲ್ವಾ? ಪರಿಚಯ ಇಲ್ದವ್ರ ಹತ್ರ ಮಾತಾಡ್ಬಾರ್ದು. ಯಾರಾದ್ರೂ ಬೇರೆ ಚಾಕ್ಲೇಟ್ ಕೊಟ್ಟಿದ್ರೆ ತಿನ್ಬಾರ್ದು. ವೆರಿ ಗುಡ್. ಹೋಗ್ಬಿಟ್ ಬಾ. ಟೇಕ್ ಕೇರ್. ಓಕೆ, ಬಾಯ್ ಬೇಬಿ. ಬಾಯ್ ಅಮ್ಮ.